ಗಾಯ್ಸ್ ಮತ್ತೆ ನಮ್ಮವರು ಅಡಿಗೆ ಮನೆಗೆ ಸಾರ್ಸಾತ್ರ ನೋಡಿ. ಮತ್ತೆ ಎಲ್ಲ ಕಿಚನ್ ರೂಮ್ ಅಂದ್ರೆ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಕತ್ತಾರ. ಇವತ್ತು ಎಷ್ಟನೇ ಸಲಾನ ಗೊತ್ತಿಲ್ಲ ಗಾಯ್ಸ್. ಬರೀ ಅಡಿಗೆ ಮನೆ ಕ್ಲೀನ್ ಮಾಡಿರ್ತಾರ ನೋಡಿ. ಇವತ್ತು ಮತ್ತೆಲ್ಲ ಅಡಿಗೆ ಮನಿ ಬಾಳ ಹೊಲಸ ಆಗ್ಬಿಟ್ಟೈತಿ. ಮೊನ್ನೆ ಮಳಿ ಬಂದ್ ಸೋರಿ ಹಿಂಗಾಗಿ ಮತ್ ಇವತ್ತು ಕ್ಲೀನ್ ಮಾಡತ್ತಾರ ನೋಡಿ ಗಾಯ್ಸ್. ನೋಡಿದ್ರಲ್ಲ, ಈಗ ಮತ್ ಹೊರಗಿನೊಂದ್ ಧೂಳ ಹೊಡಿತ. ಈಗ ಮತ್ ಇವತ್ತು ಸುಣ್ಣ ಹಚ್ಚಿ ಸಾರ್ಸಾತಾರ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ನನ್ನ ಮನದ ಹಾಡನ್ನು ಗಾಯ್ಸ್, ಈಗ ಎದ್ದ ಫ್ರೆಶ್ ಅಪ್ ಆದ್ವಿ, ಎಲ್ಲ ನಾಷ್ಟ ಹಚ್ಚಿ ಎಲ್ಲ ಆಗಿ ಇವತ್ತೇನ್ ಮಾಡತ್ತೇವ, ನಮ್ ಮನಿ ಕ್ಲೀನ್ ಮಾಡತ್ತ. ಅಂದ್ರ ಅಡಿಗೆ ಮನಿ ಸ್ವಲ್ಪ ಮನಿ ಸೋರಿ ಹೊಲಸದು ಆಗಿತ್ತು, ಬಾಳ ಧೂಳಾಗಿತ್ತು. ಹಿಂಗಾಗಿ ಇವತ್ತ ಅವ್ವಾರ ಅಡಿಗೆ ಮನಿ ಎಲ್ಲ ಕ್ಲೀನ್ ಮಾಡತ್ತಾರ. ಇವತ್ ನಾನು ಮನೆ ಅದಾನ. ಈಗೆಲ್ಲ ಮ್ಯಾಲಿಂದೆಲ್ಲ ಧೂಳಾರ ಹೊಡ್ಕೊಂಡ್ರೆ ಕಸಾರ ನೋಡಿ ಗಾಯ್ಸ್. ಇಲ್ಲಿ ಮ್ಯಾಲಿನ ಧೂಳಾರ ಹೊಡ್ಕೊಂಡು ಇವನ್ನೆಲ್ಲ ಬೆಳಿಗ್ಗೆ ಇಟ್ಟು ಇಲ್ಲಿ ಅಡಿಗೆ ಮನ್ಯಾಗ ಇಟ್ಕೊಂಡಾರ. ಯಾಕಂದ್ರೆ ಇಲ್ಲಿ ಹೊರ ಪಡ್ಸಲಾಗಿಟ್ಟು ಮತ್ತೆ ಇಲ್ಲಿಂದ ಅಲ್ಲಿ ಹೋಗುದು, ಅಲ್ಲಿಂದ ಇಲ್ಲಿ ಬರ್ಬೇಕಂತಂದ್ರೆ ಅಲ್ಲೇ ನಡುವು ಇಟ್ಕೊಂಡೆ ಸುತ್ತಲೆಲ್ಲ ಸುಣ್ಣ ಹಚ್ಕೊಂಡೆ ಮತ್ತೆ ಅವನ್ನ ಅಲ್ಲೇ ಇಟ್ಟಾರಂತಂದೆ ಬೆಳಿಗ್ಗೆಲ್ಲ ಇಲ್ಲೇ ಇಟ್ಟಾರ. ಮ್ಯಾಲ ಪೇಪರ್ ಅದ್ರ ಹಾಳಿ ಮುಚ್ಚಾರ ನೋಡಿ ಗಾಯ್ಸ್. ಈಗ ಅಲ್ಲಿ ಸುಣ್ಣ ಹಚ್ಚಾತಾರ ಅವ್ವಾರ. ಇದನ್ನೆಲ್ಲ ಸುಣ್ಣ ಹಚ್ಬೇಕು ಈ ಕಡೆ, ಇಲ್ಲಿ ಮತ್ತೆ ಈಚೆ ಕಡೆ. ಈಗ ನಾನು ಇಲ್ಲಿ ಹೊರಗಿಂದ ಪಡಸಲ್ಲಿ ಐತೆ ಗಾಯ್ಸ್. ಈಗ ಪಡಸಲ್ಲಿ ಧೂಳ ಹೊಡಿಬೇಕಂತೆ ಅಂತೇಳಿ ಬರೀ ವರ್ಷಕ್ಕೆ ಎಷ್ಟ್ ಸಲ ಸಾರಿಸ್ತಾರ ಗಾಯ್ಸ್. ನಂಗಂಕೆ ಬೇಜಾರಾಗಬೇಕು. ಬರೀ ಮನಿ ಸಾರ್ಸುದು ನೋಡಿ. ಈಗ ಮತ್ ಸುಣ್ಣ ಹಚ್ಚಾರ. ಮತ್ ಈಗ ಇನ್ನೆಷ್ಟ್ ದಿನ, ಈಗ ಮೊನ್ನೆ ಸಾರಿಸಿ ಒಂದ್ ತಿಂಗಳ ಎರಡ್ ತಿಂಗಳ ಆತೀಗ ಸಾರಿಸಿ ಮತ್ ಅಡಿಗೆ ಮನಿ ಬ್ಯಾಡ ಅಂದ್ರು ಬರೀ ಅಡಿಗೆ ಮನಿ ಸಾರಿಸಿದ್ದ ಮಾಡ್ತಾರ. ವರ್ಷಕ್ಕ 4 ರಿಂದ 5 ಸಲ ಬರೀ ಅಡಿಗೆ ಮನಿ ಸಾರತ್ತಾರ. ಹೊರಗಿಂದ 2 ಸಲ ಹೊರಗಿನ 2 ಸಲ ಅಷ್ಟೇ. ಏನ್ ಬಿಡುದು, ನಾವು ಮನಿ ಸಾರ್ಸುದಂದ್ರ ನಂಗೆ ಬೇಜಾರ್ ಆಕತ್ತೆ. ಯಾಕ ನಂಗೆ ಗೊತ್ತಿಲ್ಲ. ಬ್ಯಾಡ ಅಂತ ನಾನ ಸಾರ್ಸುನ ಅಂತ ನಮ್ಮವ್ವ ಬ್ಯಾಡ ಅಂತ ನಾನ್ ಸಾರ್ಸುನ. ಯಾಕಂದ್ರೆ ಇವನ್ನೆಲ್ಲಾ ಕೇಳುದು, ಧೂಳ ಹೊಡಿದು, ಇವನ್ ಇಡುವುದು, ಯಾವ ಕೆಲಸ ಹೊಲ್ದಾಗ ಕೆಲಸ ಎಲ್ಲ ಮಾಡೋದು ಮನ್ಯಾನ ಅಂತೇಳಿ ನಂಗೆ ಲಿಟ್ರಲ್ ಗ್ಯಾರಂಟಿ ಆಗೋದ್ರಿ. ಯಾಕ ನಾವು ಒಟ್ ಮನಿ ಸಾರ್ಸುರಂದ್ರ ಬೇಜಾರ್ ಆಕತಿ ನಂಗೆ, ಬರೀ ಬೇಜಾರ್ ಆಕತಿ ಆಯ್ಸ್. ಇವನ್ನೆಲ್ಲಾ ಈ ತರ ಇಟ್ಕೊಂಡ ಮತ್ತೆ ಸುಣ್ಣ ಹಚ್ಚುದು, ಅವ್ನ ಇಡುದು, ತೆಗಿದು, ಇಡುದು, ತೊಳುದು, ಬೆಳಗುದು ಬರೀ ಇದಾಕತಿ ಅಂತಂದ ಒಲ್ಲೆ ಅಂತಂದ್ರೆ 4 ಗಂಟೆಗೆ ಎದ್ದಾರ ಗಾಯ್ಸ್ ನಮ್ಮವ್ವಾರ. ಈಗಾಗಲೇ ನೀರು ಅಷ್ಟು ತುಂಬೇನ ಅಂದ್ರೆ ಏನ್ ಹೇಳಂಗಿಲ್ಲ ಬಿಡಂಗಿಲ್ಲ. ನಮ್ಮ ಸುಮ್ನೆ ಹೇಳ್ತಾರ, ಬರೀ ಅಡಿಗೆ ಮನಿ ಕಿತ್ತು ಬಿಡ್ತಾರ, ಕಿತ್ತು ಸಾರಿಸ್ಕೊಂತ ನಿಂತು ಬಿಡ್ತಾರ. ನಮ್ ಮನ್ಯಾಗೆಲ್ಲ ಸಾರಸ್ಲಿ ಅಂತ ನಮ್ ಮನ್ಯಾಗ ಇದ್ದಾಗ ಸಾರಸುದ ನೋಡ್ರಿ. ಅಡಿಗೆ ಇದು ಪಡ್ಸಲಿ ಸಲ ಖರಾಬ್ ಆಗ್ಬಿಟ್ಟಂತ. ಮತ್ ಇದೆಲ್ಲ ಮತ್ ಹಾಸಿಗೆ ಒಂದ್ ಹೋಗದ್ ಹಾಕಿದ ಬರೇ ಇದೆ ನೋಡಿ. ಹಾಸಿಗೆ ಹೋಗದ್ ಹಾಕ್ರು ನೀರ್ ತುಂಬುದು, ಸುಣ್ಣ ಹಚ್ಚಾತಾರ. ಈಗಿನ ಮತ್ತಿನ್ ಧೂಳ ಹೊಡಿ ಅಂತಂದಾರ, ಆಗೋಲ್ಲ ಅಂತಂದ್ ಇದಕ್ಕ ಒಂದಿಟ್ಟು ಹೊತ್ತು ಜಗಳ ಆತೀಗ. ನಂಗು ನಮ್ಮ ಅವ್ವಗ ಬ್ಯಾಡ ಅಂತ ಹೊಡಿ ಅಂತವ್ರು. ಯಾಕಂದ್ರೆ ಓದ್ಕೂರು ಬೇಜಾರಾಗ್ತೈತ್ರಿ ಗಾಯ್ಸ್. ನಂಗೆ ಬಾಳ ಬೇಜಾರಾಗ್ಬಿಡ್ತೈತಿ. ಹಿಂಗಾಗಿ ನಾವು ಲಾಗ್ ಈಗ ಮುಂಜಾನೆ ಚಲೋ ಮಾಡ್ಬೇಕು, ಇವತ್ತೇನ ಮಾಡ್ಬೇಕಂತಿದ್ದೆ. ಇದ್ ಮಾಡ್ಕೊಂಡ್ ಕುಂತಿದ್, ಸುಮ್ನೆ ಫೋನ್ ಹೋಗಿ ಕುಂತ ಬಿಟ್ಟಿದ್ದೆ. ಈಗ ಮತ್ ಡೈಲಿ ಮಾಡಬೇಕಲ್ಲ ಗಾಯ್ಸ್. ಈಗ ಡೈಲಿ ಬಿಟ್ರು ನಡೆಯಂಗಿಲ್ಲ, ಇದನ್ನೊಂದ್ ಮಾಡ್ಬೇಕು. ನಾ ಬರೀ ಡೈಲಿ ಏನ್ ಕಂಟೆಂಟ್ ಮಾಡ್ಲಿ, ಏನ್ ವಿಡಿಯೋ ಮಾಡ್ಲಿ ಅಂತ ನಾ ಅಂತಿರ್ತಾನೆ. ಇವ್ರು ಬರೀ ನಡ್ರಕ್ ಅದನ್ನ ಮಾಡಿನಿ, ಇದನ್ ಮಾಡಿನಿ, ಆ ಕೆಲ್ಸ ಮಾಡಿನಿ, ಈ ಕೆಲ್ಸ ಮಾಡಿನಿ ಅನ್ಕೊಂತ ಹಿಂಗೆ ಬರೇ ಹಿಂಗೆಲ್ಲ ತಕೊಂಡೆ ಹೋಗಿದ್ದ ಬರೀ ಮನ್ಯಾನ್ ಮಾಡಾಟ್ ಬಿಡ್ತಾರ. ಹಿಂಗಾಗಿ ನನ್ ತಲಿ ಕೆಟ್ಟು ಬರೇ ಇದಾಕತಿ. ನಾ ಯಾವ ಕಂಟೆಂಟ್ ಯಾವ ವಿಡಿಯೋ ಮಾಡ್ಲಿ, ಕಾಲೇಜ್ ಹೋಗ್ಲಿಬೇಕು, ನನ್ ಪ್ರಾಜೆಕ್ಟ್ ಹೋಗೈತಿ ಗಾಯ್ಸ್ ಬರೀತಿ, ಅದನ್ನೇ ಯಾವಾಗ ಬರೀಲಿ. ಇನ್ನು ಬರೀ ರಾತ್ರಿ ಕುಂತ ಬರೀದಾಗೈತಿ ನಂತ. ಇವತ್ತು ಬೆಳಿಗ್ಗೆ ಬರೀಬೇಕಂದ್ ಇದೊಂದ್ ಆದ್, ಮನಿ ಸಾರ್ಸೋದೊಂದ್ ಆತ್, ಮತ್ತೆ ಅಲ್ಲಿ ಬಿಡು. ಮತ್ ಇವತ್ತು ರಾತ್ರಿ ಬರೀ
ಒಂದ್ 50 ಪೇಜ್ ಐತಿ ಗಾಯ ಸಿಗದ ಅಂದ್ರೆ 50 ಪೇಜ್ ಅಂದ್ ಇನ್ನೂ ಇಲ್ಲ. ಇನ್ನು ಈಗ ಒಂದ್ 15-14 ಪೇಜ್ಗೆ ಇನ್ನು 4-5 ಪೇಜ್ ಅದಾವು. ಬಟ್ ಇನ್ನೂ ಈಗ ಕರೆಕ್ಟ್ 20 ಪೇಜ್ ಹಾಕಾವು. ಇನ್ನೊಂದು 4-5 ಪೇಜ್ ಬರೋಣ ಅಂದ್ರೆ ಈಗ 15 ಪೇಜ್ ಬರೋಣ. ಅದು ಇವತ್ತು ನೈಟ ಮತ್ತು ರಾತ್ರಿ ಅವ್ರು ಯಾರು ಚಿಂದ ತೊಗೊಡು ಬರೋದು ಇಟ್ಟು ಬಿಡ್ತಾನೆ. ಇವತ್ತು ಬೆಳಿಗ್ಗೆ ಬರೋದ ರಾತ್ರಿ ಏನು ಲಾಗ್ ಎಡಿಟ್ ಮಾಡೋದಂತಾನ ಆಗಂಗೈತಿ. ರಾತ್ರಿ ಬರೀದೆ ಇವತ್ತಿನ ನೋಡಿ. ಮತ್ತು ನಾ ಕಾಲೇಜ್ ಹೋಗುವಾಗ ಇಲ್ಲ ಬಸ್ನ್ಯಾಗ ಇಲ್ಲ ಕಾಲೇಜ್ ಬಂದೆ ಇಲ್ಲ ಕಾಲೇಜ್ನಾಗ ಕ್ಲಾಸ್ ಇಲ್ಲ ಅವಾಗ ಎಡಿಟ್ ಮಾಡಿ ಟೈಮ್ ಸಿಕ್ಕಾಗ ಎಡಿಟ್ ಮಾಡೋದು. ರಾತ್ರಿ ಬರೀದೆ ಮುಂಜಾನೆ ಸಾಯಂಕಾಲ ಕೆಲಸ ಮುಂಜಾನೆ ಕಾಲೇಜ್ ರೇ ಇದ್ರಾಗ ನಾ ಇರ್ತಾನ. ಇಂಥ ಕೆಲಸ ಮಾಡ್ಕೊಂಡು ನಮ್ಮ ಮಮ್ಮಿಯಾರ ನನ್ನ ತಲೆ ಕೆಡಿಸ್ಬಿಡ್ತಾರ. ಬ್ಯಾಡ ಮುಂಜಾನೆ ಒಂದು 4 ಗಂಟೆಗೆ ಅದನ್ನೆಲ್ಲ ಅಡಿಗೆ ಅದು ಮಾಡಿದ್ರೆ ಅಡಿಗೆ ಮಾಡಿದ್ನೆಲ್ಲ ಮನೆ ಕಿತ್ತೆ ಎದ್ದು ನೋಡ್ತಾನ ನಮ್ಮ ಮನೇನು ತಿಪ್ಪಿ ಆಗ್ಬಿಟ್ಟಿತ್ತು ಎಲ್ಲಿ ಸುಟ್ಟಿತ್ತನ. ಹಿಂಗಾಗಿ ನಾ ಏನ್ ಓದ್ದೆ ಅಂತ ಸುಮ್ಮನೆ ಆಗ್ಬಿಟ್ಟಾಗ ಎಲ್ಲ ಅವ್ರ ಮಾಡ್ಕೊಕತ್ತಾರ. ಮಾಡ್ಕೋರಂತ ಕೈ ಬಿಟ್ಟಾನ ಮನೆ ಸಾರ್ಸಾತಾರ. ಗಾಯ್ಸಿಗ ನೋಡ್ರಿ ನಾ ಏನ್ ಮಾಡ್ಬೇಕು. ನಂದು ಇನ್ನೂ ಲಾಗ್ ಎಡಿಟ್ ಐತಿ. ಎಡಿಟ್ ಮಾಡಕ್ 1 ತಾಸು ಅರ್ಧ ತಾಸು ಬೇಕು ಗಾಯ್ಸ್. ಇದಕ್ ನಾ ಬಡ್ಕೋತಾನ, ನಮ್ಮವ್ವ ತನ್ನ ಕೆಲ್ಸದ ಬಡ್ಕೊಂತ. ಬಟ್ ಅದು ಸಣ್ಣ ಕೆಲಸ ಏನಾರ ಅವು ನೀರ್ ತುಂಬೋದು ಸ್ವಲ್ಪ ಏನ್ ಧೂಳಾವಡಿ ಮಾಡ್ತಾ ಇಲ್ಲ. ಇಡೇ ಮನಿ ಕೀಳೋದು ಹೊಣ್ಸೋದು ಇದಾಕತಿ. ಈಗಾಗ್ಲೇ ಅಲ್ಲಿ ಹಚ್ಚಿದ್ರೆ ಅವ್ರೇನ್ ಬಿಡ್ಗ ಮಾಡ್ಕೊಂತ ಬಂದಾರ ಮಾಡ್ತಾರ. ಬಟ್ ನಮಗ್ ಮಾಡಿಲ್ಲಲ್ಲ ನಂಗಷ್ಟ ಬೇಜಾರಾಕತಿ. ಮಾಡ್ ಅಂತ ನಿಲ್ತಾರ. ಮುಂಜಾನೆ ನೋಡಿರೋ ಮಳಿ ಬರಂಗಾತ ಹಾಸಿಗೆ ಬ್ಯಾಡ ಅಂತ ಅರ್ಕೊಟ್ಟಿದ್ದು ಆತ ಬಾಯ್ ಆತ. ಯಾಕಂದ್ರೆ ಇವತ್ತೇನು ವಿಡಿಯೋ ಮಾಡೋದು ಇದು ಇದ್ದಿಲ್ಲ ಗೈಸ್. ನಾನು ಕೇರೆ ಬ್ಯಾಡ ಅನ್ಕೊಂತ ಈಗ ಎಲ್ಲಾ ಮಾಡೋದಾಗೈತಿ. ಓಕೆ ಬಿಸಿಲಂಗೆ ಬಿಸಿಲು ಬಿದ್ದೈತಿ. ಓಕೆ ಗಾಯ್ಸ್ ಈಗ ಹಾಸಿಗೆ ಹೋಗದ ಅಲ್ಲಿ ಒಣಾಕ್ ಬಂದೆ ನಮ್ಮ ಅತ್ತೆರ ಮನಿ ಮ್ಯಾಲ. ಮಳಿ ಬಂದಂಗಕತಿ, ಮಳಿ ಬರೋದು ಎಲ್ಲಾ ಕಡೆ ಸಾಕಾಗಿ ಹೋಗ್ಬಿಟ್ಟಿದೆ ಗಾಯ್ಸ್. ಓಕೆ ಈ ವಿಡಿಯೋ ಅಂಕೆ ದೊಡ್ಡದಾಗಿಲ್ಲ ಬಟ್ ಏನ್ ಮಾಡಕ್ ಬರೋಲ್ಲ. ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ನೋಡಿದ್ರಲ್ಲ ಈ ರೀತಿ ಆಗೈತಿ. ಮನಿ ಎಲ್ಲಾ ಕ್ಲಿಯರ್ ಮಾಡಿ ಅದು ಸಾರ್ಸೋರ ಆಮೇಲೆ ಕಸ ಹೊಡೋದು ಮತ್ತೆ ನೆಲ್ಲಕ್ಕಿ ಸಾರ್ಸ ಶಿಗ್ನಿ ತಗೊಂಡು ಅದಾದ್ಮೇಲೆ ಇವನ್ನೆಲ್ಲಾ ಹೊಂದಿಸಿ ಇಟ್ಟು ನಾ ಎಡಿಟ್ ಮಾಡಿ ನನ್ ಹೇಳೋಕ್ಕಿಂತ ಮಾಡೋದ ಬಾಳ ಆಗ್ಬಿಟ್ಟ. ನನ್ ಬಾಳೆ ಏನ್ ಮಾಡೋದು ಸಾಯಂಕಾಲ ಮತ್ತೆ ಹೋಗ್ಬೇಕು. ಮಧ್ಯಾಹ್ನ ಒಂದಿಟ್ಟು ಮತ್ತೆ ರೆಸ್ಟ್ ಹೋಗ್ಬೇಕು ನಾನು. ಓಕೆ ಗಾಯ್ಸ್ ಅದಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ನನ್ನ ಮನದ